ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತೀನಿ. 9ನೇ ತರಗತಿ ಗಣಿತದಲ್ಲಿ SA2 ಸಂಕಲನಾತ್ಮಕ ಪರೀಕ್ಷೆ ಮಾರ್ಚ್ 2026ಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದ್ರದ್ದು ಉತ್ತರಗಳನ್ನು ನಿಮಗೆ ಶಾರ್ಟ್ಲಿಯಾಗಿ ರಿವ್ಯೂ ಮಾಡ್ತೀವಿ. ಸೊ ಇನ್ನೂ 3 ಸೆಟ್ ಕ್ವಶನ್ ಪೇಪರನ್ನು ನಿಮಗೆ ಕೊಡ್ತೀವಿ. ಖಂಡಿತವಾಗಿ ಇವೇ ಪ್ರಶ್ನೆಗಳು ಬರ್ತವೆ. ಸೊ ಆಲ್ರೆಡಿ ನಾವು ನಿಮಗೆ ಪ್ರತಿ ವಿಷಯದಲ್ಲಿ ಕೂಡ ಈಗಾಗಲೇ 9th ಕೊಡ್ತಾನೆ ಇದ್ದೀವಿ. ಸೊ ಹಿಂದಿನ ವಿಡಿಯೋಗಳು ಬೇಕಾದರೆ FA/SA ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಅಂತ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಹೋದರೆ ಸಾಕು. ಈಗಾಗಲೇ ಕನ್ನಡದಲ್ಲಿ 2 ಸೆಟ್ಟು, ಸೋಷಿಯಲ್ ಸೈನ್ಸಲ್ಲಿ 2 ಸೆಟ್ಟು, ಹಿಂದಿ, ಸೈನ್ಸ್, SS ಹಾಕಿದ್ದೀವಿ. ಇಂಗ್ಲೀಷ್ ಬರಬೇಕು, ಇಂಗ್ಲೀಷ್ ಕೂಡ ಬೇಗನೆ ಬರ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರು. A √49, B 4/3, C 5.478, D √13. ಪ್ರಶ್ನೆ 2, x+2 ಇದು ಒಂದು ಏನು? ಒಂದು ಸ್ಥಿರ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ. ಪ್ರಶ್ನೆ 3, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತದೆ? 0 1 1 0 0 0 1 1. ಪ್ರಶ್ನೆ 4, 2x - 5y = 7. ಈ ರೇಖಾತ್ಮಕ ಸಮೀಕರಣ ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು? A 1, B 2, C ಅಪರಿಮಿತ, D ಯಾವುದೇ ಪರಿಹಾರವಿಲ್ಲ. 5, ಈ ಕೆಳಗಿನ ಯಾವ ಗಣಿತದ ಪರಿಕಲ್ಪನೆಗೆ ಸಾಧನೆಯ ಅವಶ್ಯಕತೆ ಇದೆ? A ಪ್ರಮೇಯ, B ಸ್ವಯಂ ಸಿದ್ಧ, C ವ್ಯಾಖ್ಯಾನ, D ಆಧಾರ ಪ್ರತಿಜ್ಞೆ. ಇನ್ನು 6ನೇದಿತ್ತು, ಒಂದು ಕೋನ ಇನ್ನೊಂದು ಕೋನದ ಅರ್ಧವಾಗಿರುವ ಪೂರಕ ಕೋನಗಳ ಜೋಡಿ ಏನಾಗಿರ್ತದೆ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ A 50 ಮತ್ತು 40 ಡಿಗ್ರಿ, B 120 60 ಡಿಗ್ರಿ, C 55 35 ಡಿಗ್ರಿ, D 60 ಡಿಗ್ರಿ 30 ಡಿಗ್ರಿ ಅಂತ ಇತ್ತು. ಕರೆಕ್ಟನ್ನು ನೀವು ಏನು ಮಾಡಬೇಕು? ಚೂಸ್ ಮಾಡಿ ಬರೀಬೇಕು. ಪ್ರಶ್ನೆ 7, ಸಮದ್ವಿಬಾಹು ತ್ರಿಭುಜ BDEನಲ್ಲಿ ಕೋನ B = ಕೋನ E ಆದರೆ ಸರಿಯಾದ ಹೇಳಿಕೆ ಯಾವುದು? A BD = BE, B BD = DE, C DE = BE, D DB = EB. ಪ್ರಶ್ನೆ 8, ಸಮಾಂತರ ಚತುರ್ಭುಜದ ಎಲ್ಲ ಕೋನಗಳ ಮೊತ್ತ ಎಷ್ಟಿರ್ತದೆ? A 360 ಡಿಗ್ರಿ, B 270 ಡಿಗ್ರಿ, C 180 ಡಿಗ್ರಿ, D 90 ಡಿಗ್ರಿ. ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು. ಇನ್ನು 1 ಮಾರ್ಕರಲ್ಲಿ ಚಕ್ರೀಯ ಚತುರ್ಭುಜವನ್ನು ವ್ಯಾಖ್ಯಾನಿಸಲಿಕ್ಕೆ ನಿಮಗೆ ಕೊಟ್ಟಿದ್ದರು. 10ನೇ ಪ್ರಶ್ನೆ, ತ್ರಿಭುಜದ ಬಾಹುಗಳನ್ನು ನೀಡಿದಾಗ ಹೆರಾನ್ನ ಸೂತ್ರವನ್ನು ಎಲ್ಲ ರೀತಿಯ ತ್ರಿಭುಜಗಳಿಗೆ ಅನ್ವಯಿಸ್ತದೆಯೇ? ಈ ಹೇಳಿಕೆಗೆ ಸಮರ್ಥನೆಯನ್ನು ಕೊಡಬೇಕು. ಪ್ರಶ್ನೆ 11, ತ್ರಿಜ್ಯ R ಮಾನಗಳಿರುವ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರಿಬೇಕು. ಪ್ರಶ್ನೆ 12, ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 13ನೇ ಪ್ರಶ್ನೆ, ಯೂಕ್ಲಿಡನ ಯಾವುದಾದರೂ ಒಂದು ಆಧಾರ ಪ್ರತಿಜ್ಞೆಯನ್ನು ನಿಮಗೆ ಏನು ಮಾಡಿದ್ದಾರಪ್ಪ ಅಂತಂದರೆ ಬರೀಲಿಕ್ಕೆ ಕೇಳಿದ್ದಾರೆ. ಇನ್ನು ವರ್ಗಾಂತರ 10 ರಿಂದ 20 ಮಧ್ಯಬಿಂದುವನ್ನು ಕಂಡುಹಿಡಿಬೇಕಾಗಿತ್ತು. ಇನ್ನು -4 -1 ಬಿಂದು ನಕ್ಷೆಯ ಯಾವ ಚತುರ್ಥಾಂಕದಲ್ಲಿ ಬರ್ತದೆ? ಒಂದು ನಿರ್ದಿಷ್ಟ ವರ್ಷದಲ್ಲಿ ಪ್ರತಿ ತಿಂಗಳಿನಲ್ಲಿ ಜನಿಸಿದ ಗಂಡು ಮಕ್ಕಳ ಮಾಹಿತಿಯನ್ನು ದಾಖಲಿಸಿದ ದತ್ತಾಂಶವನ್ನು ನೀಡಿದೆ. ಈ ದತ್ತಾಂಶವನ್ನು ಪ್ರತಿನಿಧಿ ಮಾಡಲಿಕ್ಕೆ ನಿಮಗೆ ಯಾವ ನಕ್ಷೆ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಇನ್ನು 2 ಮಾರ್ಕರ್ ಕ್ವಶನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನೀವು ಪ್ರಯತ್ನ ಪಡಿ, ಖಂಡಿತವಾಗಿ ಇದ್ರ ಉತ್ತರಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀವಿ. 1 ಮತ್ತು 2ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆ 18, x = 3, y = 2, 3x + 4y = 4k ಈ ಸಮೀಕರಣದ ಪರಿಹಾರವಾಗಿದ್ದರೆ k ನ ಬೆಲೆಯನ್ನು ಕಂಡುಹಿಡಬೇಕು. ಇನ್ನು ಆವೃತ್ತಿ ಬಹುಭುಜಾಕೃತಿಯನ್ನು ವ್ಯಾಖ್ಯಾನಿಸಬೇಕು. ಅದು ಹಿಸ್ಟೋಗ್ರಾಮ್ಗಿಂತ ಹೇಗೆ ಭಿನ್ನವಾಗಿದೆ? ಈ ಪದಗಳನ್ನು ವ್ಯಾಖ್ಯಾನಿಸಿ. ಲಂಬರೇಖೆಗಳು, ರೇಖಾಖಂಡ. 21, ಒಂದು ತ್ರಿಭುಜದ 3 ಬಾಹುಗಳು 122 ಮೀಟರ್, 22 ಮೀಟರ್, 120 ಮೀಟರ್ ಆಗಿದೆ. ಇದರ ಅರ್ಧ ಸುತ್ತಳತೆ 132. ಹಾಗಾದರೆ ಆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 22, ಸಮಬಾಹು ತ್ರಿಭುಜದ ಪ್ರತಿಕೋನ 60 ಡಿಗ್ರಿ ಆಗಿದೆ ಅನ್ನೋ ಸಾಧಿಸಿ. 23, ಚಿತ್ರದಲ್ಲಿ ಕೋನ PQR = ಕೋನ PRQ ಆದರೆ ಕೋನ PQS = ಕೋನ PRT ಅಂತಲೇ ಸಾಧಿಸ್ರಿ. ಚಿತ್ರದಲ್ಲಿ ಕೋನ 2 = 130 ಡಿಗ್ರಿ, ಕೋನ 5 = 50 ಡಿಗ್ರಿ, ಆಮೇಲೆ M ಸಮಾಂತರ L ಅಂತ ಇದೆ. ಹಾಗಾದರೆ ಇದಕ್ಕೆ ನೀವು ಏನು ಮಾಡಬೇಕು? ಉತ್ತರವನ್ನು ಸಮರ್ಥನೆಯನ್ನು ಮಾಡಬೇಕು. 24, ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನ ಅದರ ಪಾರ್ಶ್ವಕೋನದ 3/2 ಆ ಸಮಾಂತರ ಚತುರ್ಭುಜದ ಕೋನಗಳನ್ನು ಕಂಡುಹಿಡಬೇಕು. ಅಥವಾ ಚಿತ್ರದಲ್ಲಿ KLMN ಒಂದು ಸಮಾಂತರ ಚತುರ್ಭುಜ ಆಗಿದೆ. ಇದರ x ಮತ್ತು y ಬೆಲೆಗಳನ್ನು ಕಂಡುಹಿಡಬೇಕು. 3 ಮಾರ್ಕರ್ ಕ್ವಶನ್,
ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಪ್ರಶ್ನೆ ನೋಡಿ 25. ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನು ರಚನೆಯನ್ನು ಮಾಡಬೇಕಿತ್ತು. ಸೊ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಅಂಕಗಳು ಮತ್ತು ಆವೃತ್ತಿ ಕೊಟ್ಟಿದ್ದಾರೆ. 0ರಿಂದ 10ಕ್ಕೆ 3 ಇದೆ, 10ರಿಂದ 20ಕ್ಕೂ ಕೂಡ 9 ಇದ್ದಾವೆ, 20ರಿಂದ 30ಕ್ಕೆ 17 ಇದ್ದಾವೆ, ಆಮೇಲೆ 30ರಿಂದ 40ಕ್ಕೆ 12, 40ರಿಂದ 50ಕ್ಕೆ ಎಷ್ಟಿದೆಪ್ಪ ಅಂತಂದರೆ 9 ಅಂತಕ್ಕಂಥದ್ದಿದೆ. ಸೊ ಇದಕ್ಕೆ ನೀವೇನು ಮಾಡಬೇಕು, ಬಹುಭುಜಾಕೃತಿಯನ್ನು ರಚನೆಯನ್ನು ಮಾಡಬೇಕು. ಇನ್ನು 26ರಲ್ಲಿ ಇತ್ತು, ಒಂದು ತ್ರಿಭುಜಾಕಾರದ ಉದ್ಯಾನವನದ ಬಾಹುಗಳ ಅಳತೆ 120 ಮೀಟರ್, 80 ಮೀಟರ್ ಮತ್ತು 50 ಮೀಟರ್ ಆಗಿದೆ. ಈ ಉದ್ಯಾನವನವನ್ನು ಒಬ್ಬ ತೋಟಗಾರ ಎಲ್ಲ ಕಡೆಯಿಂದ ಬೇಲಿಯನ್ನು ಹಾಕಬೇಕು, ಜೊತೆಗೆ ಒಳಗೆ ಇರುವ ಜಾಗದಲ್ಲಿ ಹುಲ್ಲನ್ನು ಹಾಕಬೇಕು. ಹಾಗಾದರೆ ಹುಲ್ಲನ್ನು ಹಾಕಬೇಕಾದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಕೇಳಿದರು. ಅಥವಾ ಇನ್ನೂ ಒಂದು ಪ್ರಶ್ನೆ ಇದೆ, ತ್ರಿಭುಜದ ಬಾಹುಗಳ ಅಳತೆ 35 ಸೆಂಟಿಮೀಟರ್, 54 ಸೆಂಟಿಮೀಟರ್, 61 ಸೆಂಟಿಮೀಟರ್. ಹಾಗಾದರೆ ಈ ತ್ರಿಭುಜದಲ್ಲಿ ಎಳೆಯಬಹುದಾದ ಅತ್ಯಂತ ದೊಡ್ಡ ಲಂಬ ಎತ್ತರದ ಉದ್ದವನ್ನು ಕಂಡುಹಿಡಿಬೇಕು. 27 ಪ್ರಮೇಯ ಇದೆ, ವೃತ್ತದ ಜಾಗಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮನಾಗಿದ್ದರೆ ಆ ಜಾಗಗಳು ಪರಸ್ಪರ ಸಮಾನೆ ಅಂತ ಸಾಧಿಸ್ರಿ. 28 ಸೊ ಚಿತ್ರದಲ್ಲಿ ABCD ಕೊಟ್ಟಿದ್ದಾರೆ. ಸೊ ಒಂದು ಸಮಾಂತರ ಚತುರ್ಭುಜ AB = BE ಆಗುವಂತೆ ABಯನ್ನು ಈವರೆಗೆ ವೃದ್ಧಿಸಿದ್ದಾರೆ. ಸೊ ಈ EDಯು BCಯನ್ನು ಅರ್ಧಿಸ್ತದೆ ಅಂತ ಸಾಧಿಸಲಿಕ್ಕಿತ್ತು. ಸೊ ನೀಟಾಗಿ ಡಯಾಗ್ರಾಮನ್ನು ನೋಡ್ಕೊಡ್ರಿ. ಅಥವಾ ಏನು ಕೊಟ್ಟಿದ್ದಾರೆ ಅಂದರೆ, ಈ ಸಮಬಾಹು ತ್ರಿಭುಜ ABCಯಲ್ಲಿ ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ. PQRಗಳು ಕ್ರಮವಾಗಿ AB, BC ಮತ್ತು CAಗಳ ಮಧ್ಯಬಿಂದುಗಳೇ ಆಗಿದ್ದಾವೆ. ತ್ರಿಭುಜ PQR ಸಮಂದು ಸಮಬಾಹು ತ್ರಿಭುಜ ಅಂತ ಸಾಧನೆ ಮಾಡಲಿಕ್ಕೆ ನಿಮಗೆ ಏನು ಮಾಡಿದ್ದಾರೆ, ಪ್ರಶ್ನೆಯನ್ನು ಕೊಟ್ಟಿದ್ದು. ಮುಂದಿನ ಪ್ರಶ್ನೆ, ಆಯತದ ಪ್ರತಿಕರಣವು ಅದನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸ್ತದೆ ಅಂತಲೇ ಸಾಧಿಸ್ರಿ. 30 ಒಂದು ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವೆಯೇ ಅಂತಕ್ಕಂಥ ಪ್ರಮೇಯವನ್ನು ಸಾಧಿಸಲಿಕ್ಕೆ ಕೇಳಿದ್ದಾರೆ. ಅಥವಾ 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ ಅನ್ನೋದನ್ನೇ ಸಾಧಿಸಲಿಕ್ಕೆ ಕೇಳಿತ್ತು. 30ನೇ ಪ್ರಶ್ನೆಗೆ ಬರ್ತೀನಿ. ಕೆಳಗಿನವುಗಳಲ್ಲಿ x+2y = 6 ಈ ಸಮೀಕರಣದ ಪರಿಹಾರಗಳು ಯಾವುವು ಎಂಬುದನ್ನು ಪರಿಶೀಲಿಸಿ ಅಂತ ಕೇಳಿದರು. A12, B22, C03 ಅಂತಕ್ಕದ್ದನ್ನು ಕೊಟ್ಟಿದ್ದರು. ಇನ್ನು √2 ಅನ್ನು ಒಂದು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕು ಅಥವಾ ಛೇದವನ್ನು ಅಕರ್ಣೀಕರಿಸಿ ಸುಲಭ ರೂಪಕ್ಕೆ ತರಬೇಕು. √5 + √3 / √5 - √3 ಅನ್ನೋದು ಇತ್ತು. ಇನ್ನು 4 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಎಸ್, ಒಂದು ಗೋಳದ ವ್ಯಾಸ 25% ಕಡಿಮೆ ಮಾಡಿದೆ, ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶೇಕಡ ಎಷ್ಟು ಕಡಿಮೆ ಆಗ್ತದೆ ಅನ್ನೋದನ್ನೇ ಕಂಡುಹಿಡಿಯಿರಿ. 35 KLMN ಚೌಕದ 3 ಶೃಂಗಗಳ ನಿರ್ದೇಶಾಂಕಗಳು K-42, L M32, M3-5 ಆಗಿದೆ. ಈ ಮಧ್ಯಬಿಂದುಗಳ ನಕ್ಷೆಯನ್ನು ಗುರುತಿಸಬೇಕು. ಚೌಕವನ್ನು ಪೂರ್ಣಗೊಳಿಸಿ ಎನ್ನ ನಿರ್ದೇಶಾಂಕಗಳನ್ನು ಬರೀಬೇಕು. 36 ದತ್ತಚಿತ್ರದಲ್ಲಿ ತ್ರಿಭುಜ PAN ಸರ್ವಸಮರೂಪ ತ್ರಿಭುಜ COW, PT ಮತ್ತು CBಗಳು ಮಧ್ಯರೇಖೆಗಳು, ಇವುಗಳನ್ನು ಸಾಧಿಸಬೇಕಾಗಿತ್ತು. ತ್ರಿಭುಜ PAT ಸರ್ವಸಮರೂಪ ತ್ರಿಭುಜ COB, PT = CB. ಅಥವಾ PQRS ಒಂದು ಸಮಾಂತರ ಚತುರ್ಭುಜವಾಗಿದ್ದು X ಬಿಂದು QRನ ಮಧ್ಯಬಿಂದು ಆಗಿದೆ. ಹಾಗಾದರೆ ನೀವೇನು ಮಾಡಬೇಕು, ತ್ರಿಭುಜ PXQ ಸರ್ವಸಮರೂಪ ತ್ರಿಭುಜ TXR, ST = 2PQ ಅಂತಲೇ ಸಾಧಿಸಬೇಕು. ಇನ್ನು 37ರಲ್ಲಿ ಒಂದು ಪರೀಕ್ಷೆಯಲ್ಲಿ 100 ಅಂಕಗಳಿಗಿನ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಈ ಕೆಳಗಿನ ಆವೃತ್ತಿ ಬಹುಭುಜಾಕೃತಿಯಲ್ಲಿ ಪ್ರತಿನಿಧಿಸಿದ್ದಾರೆ. ಕೆಳಗಿನವುಗಳನ್ನು ಗಮನಿಸಿ ಉತ್ತರಗಳನ್ನು ಕೊಡಬೇಕು. 40 ಅಂಕಗಳಿಗಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ 40 ಮಾರ್ಕ್ಸ್ ಇದೆ. ಓಕೆನಾ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಇದೆ, 6 ಅಂತ ಬರ್ತದೆ ಇಲ್ಲಿ. ಎಸ್ 6. ಇನ್ನು 60ರಿಂದ 80 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು. ಸೊ 60 to 80 ಅಂತ ಇದೆ. ಸೊ ಇದನ್ನು ನೀವೇನು ಮಾಡಬೇಕು, ಕೂಡಿಸ್ಬೇಕು. ಇನ್ನು 90 ಅಂಕಗಳಿಂದ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದರು. ಸೊ ಇದು ಆನ್ಸರ್ ಈಸ್ 9 ಬರ್ತದೆ. ಇನ್ನು NC ಅಂದರೆ -40 ಇದ್ದರೆ NCಯಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು. ಸೊ NCಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಬೇಕು. ಇಟ್ ಮೀನ್ಸ್ 0 ಅಂತದ. ಸೊ ಇದು 5 ಅಂತಕ್ಕಂಥದ್ದೇ ಬರ್ತದೆ. ಓಕೆ, -40 ಬಿಲೋ ಅಂತ ಇದೆ ನೋಡಿ. ಎಸ್. ಇನ್ನು ಲಾಸ್ಟ್ ಒಂದು ಪ್ರಮೇಯ ಕೊಟ್ಟಿದ್ದರು, ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಪರಿಪೂರಕವಾಗಿರ್ತದೆ ಅಂತಲೇ ಸಾಧಿಸಲಿಕ್ಕೆ ಕೊಟ್ಟಿತ್ತು. ಇಷ್ಟು ಕ್ವಶನ್ ಪೇಪರನ್ನು ಚೆನ್ನಾಗಿ ಫಸ್ಟ್ ಬಿಡಿಸಿ ನಾನು ಕೂಡ ನಿಮಗೆ ಉತ್ತರವನ್ನು ಕೊಡ್ತೀನಿ. ಇದಲ್ಲದೆ ಇನ್ನೂ 2 ಸೆಟ್ ಕ್ವಶನ್ ಪೇಪರ್ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.